ಹಲೋ ಗಾಯ್ಸ್, ನೀವಿಲ್ಲಿ ನೋಡ್ಬೋದು ಸಮಯ 2:30. ನಾವು ಇಲ್ಲಿ ಟಿ ಟಿಗೋಸ್ಕರ ಕಾಯ್ತಿದ್ದೇವೆ. ನಮ್ಮದು ಸಾಂತೂರು ಬಸ್ ಸ್ಟ್ಯಾಂಡ್ ಹತ್ರ. ನಾವಿಲ್ಲಿ ಹೋಗಲಿಕ್ಕೆ ಮೈಸೂರು ಹೋಗಲಿಕ್ಕೆ ಹೋಗುವ ನಮ್ಮದು ಪ್ಲ್ಯಾನ್ ಉಂಟು. ಬನ್ನಿ, ಮೈಸೂರು ಹೋಗುವ ಪ್ಲ್ಯಾನ್ ಉಂಟು ನಮ್ಮದು. ಅದಕ್ಕೆ ನಾವೀಗ ಇಲ್ಲಿ ಟಿ ಟಿಗೆ ಕಾಯ್ತಿದ್ದೇವೆ. ಇಷ್ಟು ಜನ ಈಗ ಮುದ್ರಂಗಡಿಯಿಂದ ನಾವು ಹೋಗ್ತಿದ್ದೇವೆ. ಇನ್ನು ನಮ್ಮದು ಕಂಚಿನಡ್ಕದಿಂದ ಸ್ವಲ್ಪ ಜನ ಬರ್ತಾರೆ. ನಂತರ ಮಂಗಳೂರಿಂದ ಒಬ್ಬರು ಬರ್ತಾರಲ್ಲ, ಹೌದು. ಆ ನಂತರ ಸೀದಾ ನಮ್ಮ ಟಿ ಟಿ ಬಂದ ನಂತರ ನಾವು ಬಸ್ಸಲ್ಲಿ ಈಗ ಹೋಗೋದು. ಯಾಕಂದರೆ ಈಗ ನಿದ್ದೆ ಮಾಡಲಿಲ್ಲ ನಾನು, ಹಾಗೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಉಂಟು. ಗಾಯ್ಸ್, ಟಿ ಟಿ ಬಂದ ನಂತರ ಸಿಗುವ. ಗಾಯ್ಸ್, ನಮ್ಮದು ಟಿ ಟಿ ಬಂತು. ಟಿ ಟಿ ಕಡೆಗೆ ಹೋಗ್ತಿದ್ದೇವೆ. ನಮ್ಮದು ಇಲ್ಲಿ ನೋಡ್ಬೋದು. ಲಗೇಜ್ ಬರ್ತದೆ ತಿರುಪಿಗೆ. ಅವರೇ ನಾವು ಮಾಣಿಯಲ್ಲಿದ್ದೇವೆ. ಪೆಟ್ರೋಲ್ ಹಾಕ್ಲಿಕ್ಕೆ ನಿಂತಿದ್ದೇವೆ. ಪೆಟ್ರೋಲ್ ಹಾಕಿ ಆಯ್ತು, ಸಾರಿ ಡೀಸೆಲ್ ಹಾಕಿ ಆಯ್ತು. ಇಲ್ಲಿ ನೋಡ್ಬೋದು ಎಲ್ಲ ಇದ್ದಾರೆ. ಎಲ್ಲರೂ ಹಾಯ್ ಮಾಡಿ. ಓಕೆ ಗೈಸ್, ಇನ್ನು ಮಡಿಕೇರಿಯಲ್ಲಿ ಒಂದು ಸ್ಟಾಪ್ ಉಂಟು, ಅಲ್ಲಿ ಸಿಗುವ ಆಯ್ತಾ. ಹಲೋ ಗಾಯ್ಸ್, ನಾವೀಗ ಮೈಸೂರಿಗೆ ಬಂದಾಯಿತು. ನಾವೀಗ ಸೈಂಟ್ ಫಿಲಮೋನ ಚರ್ಚಿಗೆ ಬಂದಿದ್ದೇವೆ ನೋಡಲಿಕ್ಕೆ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೇಗೆ ಉಂಟಂತ. ನಾವು ಒಳಗೆ ಹೋಗಿ ಈಗ ಸೈಂಟ್ ಫಿಲಮೋನ ಚರ್ಚನ್ನು ಎಕ್ಸ್ಪ್ಲೋರ್ ಮಾಡುವ. ಬನ್ನಿ, ಇಲ್ಲೆಲ್ಲ ಇದ್ದಾರೆ. ಪ್ರಿಯಕಾ ಗಾಯ್ಸ್, ಇಲ್ಲಿ ನೋಡ್ಬೋದು ಸೈಂಟ್ ಫಿಲೋಮಿನಾ ಚರ್ಚ್ ಎಷ್ಟು ಚಂದ ಉಂಟಂತ. ವಾವ್, ಇದರದ್ದು ಒಳಗೆ ಹೋಗ್ಲಿಕ್ಕೆ ಬಿಡ್ತಾರಲ್ಲ. ಈಗ ನಾವು ಅದರ ಒಳಗೆ ಹೋಗಿ ಸ್ವಲ್ಪ ನೋಡುವ ಹೇಗೆ ಉಂಟಂತ. ಗಾಯ್ಸ್, ನಾವೀಗ ಚರ್ಚ್ನ ಒಳಗೆ ಎಂಟರ್ ಮಾಡಲಿಕ್ಕಿದ್ದೇವೆ. ಇದೆಲ್ಲ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು, ನಾವು ಚರ್ಚದ್ದು ಹಿಂದುಗಡೆ ಬಂದಿದ್ದೇವೆ. ಇದು ರೂಟ್ ಎಕ್ಸಿಟಿಗೆ, ಚರ್ಚದ ಹೌದು ಹಿಂದುಗಡೆ ಬಂದಿದ್ದೇವೆ. ಹಿಂದೆಂದ ನೀವು ವ್ಯೂ ನೋಡ್ಬೋದು ಹೇಗಂತ ಅಂತ. ಎಂತ ಸೂಪರ್ ಇಂಜಿನಿಯರಿಂಗ್. ಹೌದು, ಇದು ಈ ಮಾರ್ಗದಿಂದ ಇಲ್ಲಿ ಅಂಡರ್ಗ್ರೌಂಡ್ ರೂಟಿಂದ ನಮಗೆ ಬರಲಿಕ್ಕೆ ಎಕ್ಸಿಟ್ ಆಗಿ ನಮಗೆ ಹೊರಗೆ ಹೋಗಲಿಕ್ಕೆ
ಚರ್ಚ್ ಒಳಗಿಂದ ಎಂಟ್ರೆನ್ಸ್, ಅಲ್ಲಿಂದ ಒಂದು ಸುರಂಗ ಮಾರ್ಗ ಉಂಟು, ಅಲ್ಲಿಂದ ಒಳಗೆ ಇಂದ ಬಂದು ಈಗ ನಾನು ತೋರಿಸಿದೆ ಅಲ್ಲ ನಿಮಗೆ, ಅಲ್ಲಿಂದ ಎಕ್ಸಿಟ್. ಹಾಗಿದ್ರದೆಲ್ಲ ಇಂಜಿನಿಯರಿಂಗ್ ತುಂಬ ಉಂಟು. ಅಂದರೆ ಇನ್ನೊಂದು ಟನಲ್ ಇತ್ತು ಅಲ್ಲಿ, ಅದನ್ನು ಲಾಕ್ ಮಾಡಿದ್ದಾರೆ ಅವರು ಈಗ. ಅಂದರೆ ಅಲ್ಲಿ ಹೋಗಲಿಕ್ಕಿಲ್ಲ. ಇಲ್ಲಿ ಶಾಲೆ ಮಕ್ಕಳದು ಕ್ಲಾಸ್ ಆಗ್ತಾ ಉಂಟು, ನೋಡ್ಬೋದು. ಇಲ್ಲೆಲ್ಲ ನಮ್ಮದು ಫ್ರೆಂಡ್ಸ್ನವರೆಲ್ಲ ಇದ್ದಾರೆ, ಡೆರಿಕ್ ಅವರಿದ್ದಾರೆ, ಜಾಯಲ್ ಅವರು ಎಲ್ಲ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಹಲೋ ಗಾಯ್ಸ್, ನಾವು ಚರ್ಚ್ ಒಳಗೆಲ್ಲ ನೋಡಿ ಆಯಿತು, ಚರ್ಚ್ ಒಳಗೆಲ್ಲ ಹೋಗಿ ಬಂದ್ವಿ. ಈಗ ನಮ್ಮದು ನೆಕ್ಸ್ಟ್ ಎಲ್ಲಿ ಅಂದರೆ ಮೈಸೂರು ಝೂ ಹೋಗೋದು. ಈಗ ನಾವು ಎಲ್ಲ ಇವರದೆಲ್ಲ ಸ್ವಲ್ಪ ಸ್ವಲ್ಪ ಫೋಟೋ ಎಲ್ಲ ಆಗ್ತಾ ಉಂಟು, ಇಲ್ಲಿ ಫೋಟೋ ಸೆಷನ್ ಎಲ್ಲ ಆಗ್ತಾ ಉಂಟು. ಈಗ ಮೈಸೂರು ಝೂಗೆ ಹೋಗುವ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಮೈಸೂರಿನ ಝೂಗೆ ಬಂದಿದ್ದೇವೆ. ಇಲ್ಲಿ ನೋಡ್ಬೋದು ಎದುರ್ದು. ಹೌದು ಜಾಲಿ ಹೇಳಿ, ಜಸ್ಟ್ ಈಗ ಎಂಟ್ರಿ ಆದದಷ್ಟೇ. ಇಲ್ಲಿ ನೋಡ್ಬೋದು. ಹೌದು, ತುಂಬ ದೊಡ್ಡ ಕಾಡಾಗೆ ಉಂಟು. ಮಲ್ಲ ಕಕ್ಕೆ ನಾವು ಎಂತ ಎಲ್ಲಿ ಗಾಯ್ಸ್, ಇಲ್ಲಿ ತುಂಬಾ ಪಕ್ಷಿ ಉಂಟು. ಎಲ್ಲನ ತೋರಿಸ್ಲಿಕ್ಕೆ ಆಗಲ್ಲ ನಿಮಗೆ. ಅದಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್, ಯಾವುದೆಲ್ಲ ಒಳ್ಳೆ ಇರ್ತದೆ ನೋಡಲಿಕ್ಕೆ, ಅದನ್ನು ಮಾತ್ರ ತೋರಿಸ್ತೇನೆ ನಿಮಗೆ. ಏನಂತೀರ ಕ್ರೀಮ್? ಹಾಂ, ಎಂತ ಹುಲಿ ಉಂಟಾ? ಹೌದು. ಎಲ್ಲಿ? ಓ, ದೂರದಲ್ಲಿ. ಗಾಯ್ಸ್, ಇಲ್ಲಿ ಹುಲಿ ಉಂಟು. ಆದ್ರೆ ನೋಡಿ ನಿಮಗೆ ನಾನು ನೋಡಿ ಝೂಮ್ ಮಾಡ್ತಿದ್ದೇನೆ. ನೋಡಿ ಅಲ್ಲಿ ಹೋಗ್ತಾ ಉಂಟು ನೋಡಿ ನಮ್ಮ ಟೈಗರ್. ತುಂಬ ದೂರದಲ್ಲಿ ಉಂಟು ಗಾಯ್ಸ್. ಆದರೆ ಎಂತ ಮಾಡೋದು, ನಮಗೆ ಅದು ಮೂಡಲಿಲ್ಲ ಇದ್ದರೆ ನಾವು ಅದನ್ನು ಭರಿಸಲಿಕ್ಕೆ ಆಗೋದಿಲ್ಲ ಅಲ್ಲ. ಅದು ತುಂಬ ದೂರದಲ್ಲಿ ಉಂಟು. ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಆಯಿತಾ. ತುಂಬ ಪ್ರಾಣಿ ನೋಡಲಿಕ್ಕೆ ಸಿಗ್ತದೆ. ನಾವು ಪ್ರಾಣಿ ಎಂತ ಸಿಂಹ ನೋಡಿದ್ವಿ, ಟೈಗರ್ ನೋಡಿದ್ವಿ, ವೈಟ್ ಟೈಗರ್ ಇಲ್ಲಿತ್ತು. ಹಾಂ ಆಯ್ತು, ವೈಟ್ ಟೈಗರ್ ಇತ್ತಂತೆ. ಜಾಸ್ತಿ ಎದುರು ಬರೋದಿಲ್ಲ, ಅದು ಅದರ ಪಾಡಿಗೆ ಉಂಟದು. ಹೌದು ಹೌದು, ನಾವು ಸಹ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲಿಲ್ಲ ಜಾಸ್ತಿ. ಅದರ ಆದಷ್ಟು ಶೂಟ್ ಮಾಡಿದೆ, ನೀವು ನೋಡಿ ಆಯಿತಾ. ನೆಕ್ಸ್ಟ್ ಏನು ಸಿಗ್ತದೆ ನಮ್ಮ ಲಕ್ ಮೇಲೆ ಸಹ ಡಿಪೆಂಡ್. ಪ್ರಾಣಿಗಳು ತುಂಬ ಹತ್ತಿರ ಇದ್ದರೆ ನಮಗೆ ರಪ್ಪ ಒಂದು ಶೂಟಿಂಗ್ ಮಾಡ್ಬೋದು ಅಂತ, ಇಲ್ಲದ್ರೆ ಆಗೋದಿಲ್ಲ. ಎಲ್ಲಿ ನೋಡಿ, ಎಲ್ಲಿ ನೋಡಿ, ಏನು ಅಭಿಪ್ರಾಯ ಹೇಳಿ ಮೈಸೂರು ಝೂ ಬಗ್ಗೆ? ಒಳ್ಳೆ ಆಗಿದೆ. ಡೆರಿಕರೇ, ಮರ ಗಿಡ ಎಲ್ಲ ತುಂಬ ಉಂಟು, ಕೂಲ್ ಉಂಟು. ಡೆರಿಕ್ನವರೇ ಅಭಿಪ್ರಾಯ ಹೇಳಿ ನಿಮ್ಮದು. ಹಾಂ, ಇದು ಯೂಟ್ಯೂಬಲ್ಲಿ ಬರ್ತದೆ. ಈ ಝೂನ ಬಗ್ಗೆ ಹೇಳಿ, ಮರಗಿಡಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಅದರ ಬಗ್ಗೆ ಹೇಳಿ. ಒಂದು ಚಿಂಪಾಂಜಿ ಅದರಲ್ಲಿ ಹೋಗ್ತಾ ಉಂಟು. ಜಾಕೆಟ್ ಹಾಕೊಂಡು ಕ್ರೀಮ್ ಕಲರ್ದು. ಎಲ್ಲಿ? ಓ, ಅಜ್ಜಿ ಮುಖ ರೋಡಲ್ಲಿ ಚೂರಲ್ಲಿ ಎದುರೋಗಿ ನೋಡಲ್ಲಿ. ನಿಮ್ಮ ಸುತ್ತಮುತ್ತಲಿನ ದೇವಿಗಳು ಅಲ್ಲಿ ಇಲ್ಲಿ ಬಾ. ಹಲೋ ಗಾಯ್ಸ್, ಒಂದು ಕ್ಲೋಸ್ ಅಲ್ಲಿ
ಸಿಂಪಾನ್ಸಿ ನೋಡಲಿಕ್ಕೆ ಸಿಕ್ಕಿತು. ಇಲ್ಲಿ ನೋಡಿ, తొయ్యరా ఎంచండి తూదు నల్ల తోరండి పోయి పోయి ನಮ್ಮ పోయి 10 ಗಂಟೆ ದುಲ ಯಾವಡ ಅವಳು ಅಲ್ಲ ನಮಗೆ ಹೌದು ನಮಗೆಲ್ಲ ಕವರ್ ಮಾಡ್ಲಿಕ್ಕೆ ಉಂಟಲ್ಲ ಬ್ರೋ, ಅದಕ್ಕೆ ಹಾಂ ನೆಕ್ಸ್ಟ್ ಪ್ಯಾಲೇಸ್ ಅಂತ ನಂಗೆ ಗೊತ್ತಿಲ್ಲ, ನೋಡುವ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗುದು ಅಲ್ಲ. ಗಾಯ್ಸ್ ಇಲ್ಲಿ ನೀವು ನೋಡ್ಬೋದು, ನನ್ನ ಕಣ್ಣಿನ ಎದುರು ಜೀಬ್ರಾ ಉಂಟು ನೋಡಿ, ಹ್ಯಾವ್ ಅ ಲುಕ್. ಹೌದು ಹೆಚ್ಚಾಗಿ ಈಚೆ ಬರೋದಿಲ್ಲ, ಹತ್ರ ಬರೋದಿಲ್ಲ. ಹೌದು, ಝೂಮ್ ಮಾಡುವಾಗ ಕ್ಲಾರಿಟಿ ಆಗ್ತದೆ. ಗಾಯ್ಸ್ ನಾವು ಝೂ ಸುತ್ತಿ ಆಯಿತು. ಝೂ ಅಲ್ಲಿ ಅಂತ ಅಷ್ಟು ಇಂಟ್ರೆಸ್ಟಿಂಗ್ ಆಗಲಿಲ್ಲ ನನಗೆ. ನಿಮ್ಗೆ ಹೇಗಾಯಿತು? ಖುಷಿ ಆಯ್ತು. ಪ್ರಾಣಿಗಳು ನಮ್ಮಂಥದ್ದು ಬೆಳಕಿನಂಥದ್ದು ಕೆಲವು ಪ್ರಾಣಿಗಳು ಹೌದಾ? ಹೌದಾ, ಆಯಿತು. ಈಗ ನಾವು ಇಲ್ಲಿ ಬಂದಿದ್ದೇವೆ ಮೈಸೂರು ಪ್ಯಾಲೇಸ್ಗೆ. ಹಾಂ, ಈಗ ಮೈಸೂರು ಪ್ಯಾಲೇಸ್ ಅನ್ನು ನೋಡಲಿಕ್ಕೆ ಬಂದಿದ್ದೇವೆ. ಅಲ್ಲಿ ವಿಡಿಯೋಗ್ರಫಿ ಎಲ್ಲ ಮಾಡಲಿಕ್ಕೆ ಬಿಡ್ತಾರೋ ಇಲ್ವೋ ಆಗೋತ್ತಿಲ್ಲ, ಆದರೆ ಟ್ರೈ ಮಾಡ್ತೇವೆ, ನೋಡುವ ಎಂತ ಆಗ್ತದೆ ಅಂತ. ಹಲೋ ಗಾಯ್ಸ್, ನಾವೀಗ ಮೈಸೂರು ಪ್ಯಾಲೇಸ್ ಒಳಗೆ ಬಂದಿದ್ದೇವೆ. ಇದರಲ್ಲಿ ಮೈಸೂರು ಪ್ಯಾಲೇಸ್ ನನಗೆ ಕಾಣ್ತಾ ಉಂಟು, ನೀವು ನೋಡ್ಬೋದು. ಒಳ್ಳೆಯದಾ? ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಅದ ಇನ್ನು ಸ್ವಲ್ಪ. ಹಲೋ ಗಾಯ್ಸ್, ಅರಮನೆ ಅದೆಲ್ಲ ನಾವು ಒಳಗೆ ಹೋಗಿ ಸುತ್ತಿ ಬಂದಾಯಿತು. ಎಲ್ಲ ತುಂಬ ಖುಷಿ ಆಯಿತು. ಒಳಗೆಲ್ಲ ತುಂಬ ಕೂಲ್ ಇತ್ತು. ಹೊರಗಡೆ ಎಷ್ಟು ಬಿಸಿ ಇದ್ದರೆ ಸಹ ಒಳಗಡೆ ತುಂಬ ಕೂಲ್. ಹಾಗೆ ನಮ್ಮ ಫ್ರೆಂಡ್ಸ್ನವರೊಟ್ಟಿಗೆಲ್ಲ ಕೇಳುವ ಹೇಗಾಯ್ತು ಅಂತ. ಒಳ್ಳೆಯದಾ? ಭಾರಿ ಒಳ್ಳೆಯದಾ? ತುಂಬ ಒಳ್ಳೆಯದಲ್ಲ? ಸೂಪರಾ? ಹಾಂ, ಒಳ್ಳೆಯದಾ? ಆಯ್ತು, ಒಳ್ಳೆಗಿದೆ, ಆಯ್ತು. ಡೈರೆಕ್ಟರ್, ಅರಮನೆಯದ್ದು ಸುತ್ತಿ ಹೇಗಾಯಿತು? ಓ ಸೂಪರ್. ಸೂಪರಾ? ನೀವು ಹೇಳಿ. ಸೂಪರಾ? ಪೆಂಪನವರು ಅರಮನೆ ಸುತ್ತಿ ಹೇಗಾಯಿತು? ಸೂಪರಾ? ಓಕೆ. ಹಲೋ ಗಾಯ್ಸ್, ಊಟ ಎಲ್ಲ ಮಾಡಿ ಆಯಿತು. ಈಗ ನಾವು ಮೈಸೂರು ಪಾಕ್ ತಗೊಳ್ಳಿಕ್ಕೆ ಹೊರಟಿದ್ವಿ. ಮೈಸೂರು ಪಾಕ್ ತಗೊಂಡು ಆನಂತರ ಎಲ್ಲಿ ಶ್ರೀರಂಗಪಟ್ಟಣ ಅಲ್ಲಿ ಹೋಗುವ ಪ್ಲ್ಯಾನ್ ಉಂಟು. ಆನಂತರ ಲಾಸ್ಟಿಗೆ KRS ಡ್ಯಾಮ್ ನೋಡಿ ನಮ್ಮ ಮನೆಗೆ ಹೋಗೋ ಪ್ಲ್ಯಾನ್ ಉಂಟು. ಆಯಿತು, ನೀವು ನಮ್ಮೊಟ್ಟಿಗೆ ಎಂತ ಹೋಗ್ಲೇಬೇಕಾ? ನಾವು ಮೈಸೂರು ಪಾಕ್ ತಂದ್ವಿ. ಎಲ್ಲಿ ಅಂದರೆ ಎಲ್ಲಿ ಮೈಸೂರು ಪಾಕ್ ಇನ್ವೆಂಟ್ ಆಯ್ತಾ ಅಲ್ಲಿಂದನೇ ಗುರು ಸ್ವೀಟ್ಸ್, ಮೈಸೂರಲ್ಲಿ ಒಂದು ಶಾಪ್ ಉಂಟು ಗುರು ಸ್ವೀಟ್ಸ್ ಅಂತ, ಅಲ್ಲಿ ಹೋಗಿ ನಾವು ಮೈಸೂರು ಪಾಕನ್ನು ತಗೊಂಡು ಬಂದಿದ್ದೇವೆ. ಇದು ಕಾಜು ಕಟ್ಲಿ ಬಾಕ್ಸ್. ಮೈಸೂರು ಪಾಕದ್ದು ಇಲ್ಲಿ ಉಂಟು ನೋಡಿ, ಎಲ್ಲ ಇಲ್ಲಿ ಉಂಟು. ನಮ್ಮ ಮನೆಗೆಲ್ಲ ನಾವು ತಗೊಂಡಿದ್ದೇವೆ. ಹೇಗುಂಟು ಅಂತ ಟೇಸ್ಟ್ ಮಾಡಿ ಹೇಳುವ, ಆಯಿತಾ? ನಾವು ನಮ್ಮ ಮೈಸೂರು ಟ್ರಿಪ್ಪಿನ ಲಾಸ್ಟ್ ಲೊಕೇಶನ್ಗೆ ಬಂದಿದ್ದೇವೆ. ಅದೇ KRS ಡ್ಯಾಮ್ನ ವಾಟರ್ ಡ್ಯಾನ್ಸಿಂಗ್ಗೆ ನಾವೆಲ್ಲ ಬಂದಿದ್ದೇವೆ. ಇಲ್ಲಿ ನೋಡ್ಬೋದು, ಇವರು ಅರ್ಜೆಂಟಲ್ಲಿ ಇದ್ದಾರೆ, ಎಲ್ಲ ಇದ್ದಾರೆ, ಇವರು ಬೇಕು. ಆಯ್ತು, ಈಗ ನಾವು ಅದು ವಾಟರ್ ಡ್ಯಾನ್ಸಿಗೆ ಹೋಗುವ, ಎಂಜಾಯ್ ಮಾಡುವ.
ಸ್ವಲ್ಪ ಹೇಗಿತ್ತು ವಾಟರ್ ಶೋ ಎಕ್ಸ್ಪೀರಿಯನ್ಸ್? ಸೂಪರ್. ಆ್ಯನೆಟ್ ಹೇಗಿತ್ತು? ಹೇಗಿತ್ತು ವಾಟರ್ ಶೋ ಎಕ್ಸ್ಪೀರಿಯನ್ಸ್? ವಿದಿಶಾ ಯಾರು 2 ಜೈದಿನದ ಗಟ್ಟಿ ಹನ್ಸ್ ಸೂಪರ್. ಬೇತೆ ಹಾಂ ಅನಿಲ್ ಹೇಗಿತ್ತು ವಾಟರ್ ಶೋ? ಸೂಪರ್ ಇತ್ತಾ? ನೀವು ಜನಿಷಾ ಹೇಗಿತ್ತು? ಸೂಪರ್ ಇತ್ತಾ? ನಮಗೆ ಸೂಪರ್ ಇತ್ತಪ್ಪ, ಸೂಪರ್ ಇತ್ತು. ಆದರೆ ಯೂಟ್ಯೂಬಲ್ಲಿ ಫುಲ್ ಹಾಕಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರ್ತದೆ. ಅದಕ್ಕೊಂದು 15 ಸೆಕೆಂಡ್ ಅದೊಂದು ಕ್ಲಿಪ್ ಹಾಕ್ತೇನೆ ನಾನು, ಹಾಂ, ಜನರು ನೋಡಲಿಕ್ಕೆ. ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲಲ್ಲ. ಓಕೆ ಗಾಯ್ಸ್, KRS ವಾಟರ್ ಶೋ ಮುಗೀತು. ಇನ್ನೆಂತಾರು ತಿನ್ಲಿಕ್ಕೆ ಹೋಗುವ. ಅದೇ ಗಾಯ್ಸ್, ನಾವು KRS ಟಾಪಲ್ಲಿದ್ದೇವೆ. KRS ಟಾಪಲ್ಲಿದ್ದೇವೆ. ನಮ್ಮದು ಮೈಸೂರು ಲಾಸ್ಟ್ ಡೆಸ್ಟಿನೇಷನ್ ಆಗಿತ್ತು. ಒಂದು ಬೀಪ್ ಮಾಡು ನಿಂತ್ಕೊಂಡು ಬೃಂದಾವನ್ ಗಾರ್ಡನ್ಗೆ. ವ್ಯೂ ನೋಡಿ. ಈಗ ಎಂತೆಲ್ಲ, ಈಗ ನಮ್ಮದು TT ಹತ್ರ ಹೋಗಿ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡೋದು. ನಂತರ ನಮ್ಮ ಮನೆಗೆ ನಾವು. ಓಕೆ ಬಾಯ್.